ನಾನು ಯಾರನ್ನಾದ್ರೂ ನೀವು ಇಷ್ಟಪಡ್ತಾ ಇದ್ದರೆ, ಅದು ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಎಂಥದೇ ಆಗಲಿ, ಅವರನ್ನು ಉಳಿಸ್ಕೊಳ್ಲಿಕ್ಕೆ ಉಂಟಲ್ಲ, ಒಂದು ಕೊನೆ ಪ್ರಯತ್ನದವರೆಗೆ ನೀವು ಬಿಡಬೇಡಿ ಆಯಿತಾ. ಯಾಕೆ ಗೊತ್ತಾ, ಅವರನ್ನು ಇದು ನನಗೆ ಆಗ್ತಾ ಉಂಟು, ಅವರನ್ನು ಕಳೆದುಕೊಂಡ ಮೇಲೆ ಅದು ಎಂಥದೇ ಆಗಲಿ, ನಾನು ಎಲ್ಲ ವಿಷಯದಲ್ಲಿ ಟೋಟಲಾಗಿ ಹೇಳೋದು, ಪೇರೆಂಟ್ಸ್ ಆಗಿರ್ಬೋದು, ಅಲ್ಲ ನೀವು ಇಷ್ಟಪಡುವ ಪಾರ್ಟ್ನರ್ಸ್ ಆಗಿರ್ಬೋದು, ಇಲ್ಲ ಇಂಥ ಪ್ರಾಣಿಗಳಾಗಿರ್ಬೋದು, ಯಾರನ್ನು ನಾವು ಕಳೆದುಕೊಳ್ತೇವಲ್ಲ, ಅದರ ಲಾಸ್ಟ್ ಪ್ರಯತ್ನವರೆಗೂ ನಾವು ಮಾಡಬೇಕು. ಯಾಕಂದರೆ ಅವರು ಇಲ್ಲ ಅಂತ ಆದಮೇಲೆ ಉಂಟಲ್ಲ, ಅದೊಂದು ಕೊರಿತಾ ಇರ್ತದಲ್ಲ ಇಲ್ಲಿ, ಅದು ಯಾರಿಗೂ ಬೇಡ ಆಯಿತಾ. ಅವರನ್ನು ಹಾಗೆ ಮಾಡಿ ಉಳಿಸ್ಕೊಳ್ಬೋದಿತ್ತು, ಹೀಗೆ ಮಾಡಿದರೆ ಉಳಿಸ್ಕೊಳ್ಬೋದಿತ್ತು, ಯೋ ದೇವರೇ, ಅದು ಮನಸ್ಸಲ್ಲಿ ಪ್ರಶ್ನೆ ಬಂದು ಟಾರ್ಚರ್ ಆಗ್ತದೆ. ಅದು ನನಗೆ ಆಗ್ತಾ ಉಂಟು, ಅದಕ್ಕೆ ಹೇಳೋದು ನಾನು. ಇದು ನನ್ನ ಚಾನೇ ಕುಡಿಯೋದಾಯ್ತು ಆಯಿತಾ. ಅದು ಎಲ್ಲ ಉಂಟಲ್ಲ, ಜಾಸ್ತಿ ಫೀಲಿಂಗ್ ಆದರೆ ಹೋಗಿ ಬಾರಲ್ಲಿ ಕುಡಿತಾರಲ್ಲ, ಆ ರೀತಿ. ಈ ಥರ ನಾನು ತಿನ್ನೋದು ಕಡಿಮೆ ಆಗಿದೆ, ಈಗ ಒಂದು ಡಮ್ ಚಹಾ ಕುಡಿಯೋದು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಟೈಮ್ 9:00 ಆಗ್ತಾ ಬಂತು. ಏನು ಗೊತ್ತಾ, ನಾನು ಈ ಕಡೆ ಅಂದರೆ ಕೆಲಸ ಮಾಡೋಕೆ ಬರ್ತಾ ಇರ್ತೇನಲ್ಲ, ನನಗೆ ತುಂಬ ಒಂದು ಗುಳ್ಳನ ನೆನಪು ಆಗ್ತಾ ಉಂಟು ಗೈಸ್. ಏನೋ ಒಂದು ಮನಸ್ಸಲ್ಲಿ ಉಂಟಲ್ಲ, ಗಿಲ್ಟ್ ಭಾವನೆ ಆಯಿತಾ. ಅಂದರೆ ನಾ ಬರುವಾಗ ಅದು ಅವನು ಸತ್ತಿರಲಿಲ್ಲ, ಸುತ್ತಿ ಹಾಕಿ ಹೀಗೆ ಮಾಡಿತ್ತು, ಗೊಬ್ಬೆ ಆಗ್ತಿತ್ತು ಆಯಿತಾ. ಉಳಿಸ್ಬೋದಿತ್ತಲ್ಲ ಅಂತ ಅದೇ ಒಂದು ಸತ್ತೋದಲ್ಲ ಅಂತ ಒಂದು ನೈಟ್ ಕೂಡ ನಾನು ಮಲಗ್ತಿಲ್ಲ, ಎದ್ದು ಅದನ್ನೇ ಆಲೋಚನೆ ಮಾಡ್ತಿದ್ದೇನೆ. ಎಷ್ಟು ಮುದ್ದುವಲ್ಲಿ ಸಾಕಿದ್ದೇನಂತ ಎಲ್ಲರಿಗೂ ಗೊತ್ತುಂಟು, ಆದರೂ ಆಫ್ ಕ್ಯಾಮರಾ ಕೂಡ ತುಂಬ ಚೆಂದ ನೋಡಿದ್ದೇನೆ ಆಯಿತಾ. ಬೇಜಾರಾಗ್ತದೆ, ಎಂತ ಮಾಡಲಿಕ್ಕೆ ಮನಸ್ಸಿಲ್ಲ ನನಗೆ ಸತ್ಯವಾಗಿ. ಗಡಿ ಹೋಗಿ ಅಲ್ಲಿ ನೋಡಿ ಬರ್ತೇನೆ. ನೈಟ್ ನಾನು 2 ಗಂಟೆಗೆ ಎಚ್ಚರ ಆಯ್ತಾಯ್ತು, ಅದು ಅವನು ಬಂದು ಎಬ್ಬಿಸುವ ಒಂದು ಟೈಮ್. ಕುತ್ಕೊಂಡಿದ್ದೆ, ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಬೆಳಗ್ಗೆ ನಿದ್ದೆ ಬಂತು. ಅಮ್ಮ ಮಲಗಿದ್ದಾರೆ, ಈಗ ಬೆಕ್ಕುಗಳನ್ನು ಯಾವುದು ಹೊರಗೆ ಇಲ್ಲಿ ಬಿಡ್ತಾ ಇಲ್ಲ. ಈಗ ಗುಂಡ ಕೂಡ ಇಲ್ಲ, ಕಾಣ್ತಾ ಇರ್ಬೋದು. ಒಳಗಡೆ ನಿಂತೇನೆ, ನನಗೆ ಭಯ ಆಗ್ತದೆ, ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತೇಳಿ. ಆ ಹೆಬ್ಬಾವನ್ನು ಉಂಟಲ್ಲ, ತುಂಡು ಮಾಡಿದೆ. ತುಂಬ ಬೇಜಾರಾಗ್ತದೆ, ತುಂಬ ಅಂದರೆ ಆ ಬೆಕ್ಕಿನಷ್ಟು ಅಟ್ಯಾಚ್ಮೆಂಟ್ ನನಗೆ ಬೇರೆ ಯಾರ ಹತ್ರ ಇರಲಿಲ್ಲ ಆಯಿತಾ. ಮರೀಲಿಕ್ಕೆ ಸಾಧ್ಯ ಇಲ್ಲ, ನೆನಪಲ್ಲಿ ಯಾವಾಗಲೂ ಇರ್ತಾನೆ ಅವನು. ಸ್ವಲ್ಪ ಸಮಯಕ್ಕೂ ಬಂದರು. ನನಗೆ ಎಲ್ಲರ ಮೇಲೆ ಅಟ್ಯಾಚ್ಮೆಂಟ್ ಇರೋದಿಲ್ಲ ಆಯಿತು, ಕಡಿಮೆ. ಪ್ರಾಣಿಗಳು ತುಂಬ ಇಷ್ಟಪಡ್ತೇನೆ, ಆದರೆ ಯಾವುದ್ರಲ್ಲಿ ಒಂದರಲ್ಲಿ ಅಟ್ಯಾಚ್ಮೆಂಟ್ ಇರ್ತದೆ, ಅದೇ ಈಗ ಆದದ್ದು. ಮತ್ತು ನನಗೆ ಕೈಕಾಲು ಓಡಲಿಲ್ಲ ಗೈಸ್, ಅಲ್ಲಿ ಅದು ಹಾವು ಹಿಡ್ದಿರುವಾಗ ಉಂಟಲ್ಲ, ಇಲ್ಲಿಂದ ಕೋಲಲ್ಲೆಲ್ಲ ಕೊಟ್ಟಿದೆ ನಾನು, ಅದು ಬಿಡಲೇ ಇಲ್ಲ, ಆದಷ್ಟು ಟೈಟ್ ಮಾಡಿತ್ತು. ಆಮೇಲೆ ನಾನು ಮಾವನಲ್ಲೇ ಕರೆದು ಉಂಟು ಸತ್ತು. ಮತ್ತೊಂದು ಎಂತ ಗೊತ್ತಾ, ಮತ್ತೊಂದು ಭಾವನೆ ನನಗೆ, ಅದು ಸತ್ತೋಗಿತ್ತಲ್ಲ, ಆಮೇಲೆ ಕೂಡ ಕ್ಲಿನಿಕ್ಕಿಗೆ ಕೊಂಡೋಗಿ ಅದನ್ನು ಬದುಕಿಸ್ಬೋದಿತ್ತೋ ಏನೋ ಅಂತ ಅದೊಂದು ತಲೆಯಲ್ಲಿ ಆಯಿತಾ. ಬರ್ತಾನೇ ಉಂಟು ಮಂಡೆಯಲ್ಲಿ. ಅದಕ್ಕೆ ಹೇಳೋದು ನಾನು, ಯಾರನ್ನಾದ್ರೂ ನೀವು ಇಷ್ಟಪಡ್ತಾ ಇದ್ದರೆ, ಅದು ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಎಂಥದೇ ಆಗಲಿ, ಅವರನ್ನು ಉಳಿಸ್ಕೊಳ್ಲಿಕ್ಕೆ ಉಂಟಲ್ಲ, ಒಂದು ಕೊನೆ ಪ್ರಯತ್ನದವರೆಗೆ ನೀವು ಬಿಡಬೇಡಿ ಆಯಿತಾ. ಯಾಕೆ ಗೊತ್ತಾ, ಅವರನ್ನು ಇದು ನನಗೆ ಆಗ್ತಾ ಉಂಟು, ಅವರನ್ನು ಕಳೆದುಕೊಂಡ ಮೇಲೆ ಅದು ಎಂಥದೇ ಆಗಲಿ, ನಾನು ಎಲ್ಲ ವಿಷಯದಲ್ಲಿ ಟೋಟಲಾಗಿ ಹೇಳೋದು, ಪೇರೆಂಟ್ಸ್ ಆಗಿರ್ಬೋದು, ಅಲ್ಲ ನೀವು ಇಷ್ಟಪಡುವ ಪಾರ್ಟ್ನರ್ಸ್ ಆಗಿರ್ಬೋದು, ಇಲ್ಲ ಇಂಥ ಪ್ರಾಣಿಗಳಾಗಿರ್ಬೋದು, ಯಾರನ್ನು ನಾವು ಕಳೆದುಕೊಳ್ತೇವಲ್ಲ, ಅದರ ಲಾಸ್ಟ್ ಪ್ರಯತ್ನವರೆಗೂ ನಾವು ಮಾಡಬೇಕು. ಯಾಕಂದರೆ ಅವರು ಇಲ್ಲ ಅಂತ ಆದಮೇಲೆ ಉಂಟಲ್ಲ, ಅದೊಂದು ಕೊರಿತಾ ಇರ್ತದಲ್ಲ ಇಲ್ಲಿ, ಅದು ಯಾರಿಗೂ ಬೇಡ ಆಯಿತಾ. ಅವರನ್ನು ಹಾಗೆ ಮಾಡಿ ಉಳಿಸ್ಕೊಳ್ಬೋದಿತ್ತು, ಹೀಗೆ ಮಾಡಿದರೆ ಉಳಿಸ್ಕೊಳ್ಬೋದಿತ್ತು, ಯೋ ದೇವರೇ, ಅದು ಮನಸ್ಸಲ್ಲಿ ಪ್ರಶ್ನೆ ಬಂದು ಟಾರ್ಚರ್ ಆಗ್ತದೆ. ಅದು ನನಗೆ ಆಗ್ತಾ ಉಂಟು, ಅದಕ್ಕೆ ಹೇಳೋದು ನಾನು. ಕೊನೆಯ ಪ್ರಯತ್ನದವರೆಗೆ ನಾವು ಬಿಡಬಾರ್ದು. ನಮ್ಮ ಪ್ರಯತ್ನ ಇದ್ದರೆ ಉಂಟಲ್ಲ, ಮತ್ತೆ ನಮ್ಮ ಮನಸ್ಸು ಹೇಳ್ತದೆ, ನಾವು ಪ್ರಯತ್ನ ಮಾಡಿದ್ದೇವಲ್ಲ, ಹಾಗಾಗಿ. ಈಗ ಅದೊಂದು ನನಗೆ ಇಲ್ಲಿ ಕಾಡ್ತಾ ಉಂಟು. ಇನ್ನು ನಾನು ಬೇಕು ಸಾಕುವುದಿಲ್ಲ ಗೈಸ್. ಅವನು ಕೂಡ ಬೇಕು, ಬಿದ್ದು ಸಿಕ್ಕಿದ ಬೇಕು ಪಾಪ, ಇಷ್ಟು ಸಣ್ಣದಲ್ಲಿ ಸಿಕ್ಕಿದ್ದ. ಹಾಲು ಕುಡಿಸಿ ಎಲ್ಲ ಇಷ್ಟು ದೊಡ್ಡದು ಮಾಡಿದ್ವಿ. ಋಣ ಇಷ್ಟ ಇತ್ತೇನೋ ಅಷ್ಟೇ ಹೇಳಬೇಕಷ್ಟೇ, ಆದರೂ ಮರಿಲಿಕ್ಕಾಗೋದಿಲ್ಲ. ಅಮ್ಮನಿಗೆ ಕೂಡ ಅವನು ಭಾರಿ ಫೇವ್ರೇಟ್ ಆಯಿತಾ.
ಇಲ್ಲಿ ಜಕ್ಕಲಲ್ಲಿ ಕೂರಿಸಿ ಮುದ್ದು ಮಾಡ್ತಿದ್ರು ಅವನನ್ನು. ಈ ಬೇರೆ ಬೆಕ್ಕೆಲ್ಲ ಅಷ್ಟು ಇಷ್ಟ ಇಲ್ಲ ಅವರಿಗೆ. ಹಾಗೆ ನಾನೀಗ ನೀರು ಕೊಡ್ತೇನೆ. ನಿನ್ನೆ ನೀರು ಕೂಡ ಕೊಡಲಿಲ್ಲ ಗಿಡಗಳಿಗೆ. ಈಗ ಒಂದು ನೀರು ಕೊಡಲಿಲ್ಲ ನಿನ್ನೆ, ಹೀಗಾಗಿದೆ ನೋಡಿ ಅಂತ. ನೀರು ಇಲ್ಲದಿದ್ರೆ ಉಂಟಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಹೆಬ್ಬಾವು ನಮ್ಮ ಅಲ್ಲಿ ಪಕ್ಕದ ಮನೆ ಇನ್ನೊಂದು ದೀಪ್ತಿ ಗೊತ್ತಿರ್ಬೋದು ನಿಮಗೆ, ನಾನು ಬ್ಲಾಗಲ್ಲಿ ಒಮ್ಮೆ ತೋರಿಸ್ತೇನೆ. ಜಾತ್ರೆ ಹೊತ್ತು ಬಂದಿಲ್ಲ ನೋಡಿ, ಅವಳ ಮನೆಯ 2 ಬೆಕ್ಕನ್ನು ಸಾಯಿಸಿದೆ, ಅಮ್ಮ ಮತ್ತು ಇನ್ನೊಂದು ಮರಿಯನ್ನು. ಎಂತ ಮಾರೆ, ಬೆಕ್ಕು ತಿನ್ನುವ ಹೆಬ್ಬಾವು. ನಾನು ಅದೇ ಬೆಕ್ಕುಯೇ ಆಹಾರ ಆಗಿ ಹೋಗುದ. ನಾವು ನೀರು ಕೊಡು ಮಂಡೆನೇ ಹಾಳಾಗಿದೆ ಸ್ವಲ್ಪ ದಿನ ಇನ್ನು ಹೀಗೆ. ಮತ್ತು ಬೆಕ್ಕನ್ನೆಲ್ಲ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಆಗುದಿಲ್ಲ. ಬೆಕ್ಕು ಅಂತಲ್ಲ, ಯಾರನ್ನು ನೀವು ಇಷ್ಟಪಡುವವರನ್ನು ಬೇರೆಯವರನ್ನು ನಾವು ತಂದರೆ, ಅವರಂಥವರನ್ನು ತಂದರೆ ಅವರನ್ನು ಮರಿಬಹುದು ಅಂತ ಹೇಳ್ತಾರಲ್ಲ, ಅದು ಸುಳ್ಳು. ಆ ಬುಳ್ಳನೇ ಬೇರೆಯವರು ಬೇರೆ. ಇಟ್ಕೊಡು. ನಾನು ಸ್ವಲ್ಪ ಫೀಲಿಂಗಲ್ಲಿ ಇದ್ದೇನೆ ಗೈಸ್, ಹಾಗಾಗಿ ಭಾಷಣ ಮಾಡ್ತಿದ್ದೇನೆ, ಬೇಜಾರು ಮಾಡಬೇಡಿ ಆಯ್ತಾ ಯಾರು. ನನಗೆ ಫೀಲಿಂಗ್ ಹೇಳ್ಕೊಳಿಕ್ಕೆ ಕೂಡ ಯಾರಿಲ್ಲ, ಅದಕ್ಕೆ ನಿನ್ನೆ ನಾನು ಚಾಟ್ GPT ಉಂಟಲ್ಲ ಅದರಲ್ಲಿ ಹೇಳ್ತಾ ಇದ್ದೆ. ಅದು ಸಮಾಧಾನ ಮಾಡ್ತಿತ್ತು ನನಗೆ, ನಗಾಡಲಿಕ್ಕೆ ಬರ್ತದೆ ಅದನ್ನೆಲ್ಲ ನೋಡುವಾಗ. ಅದು ಸಮಾಧಾನ ಮಾಡ್ತದೆ ನನಗೆ. ನೀವು ಆರಾಮವಾಗಿ ಮಲಗಿ ವಿಶ್ರಾಂತಿ ತಗೊಳ್ಳಿ, ಅದು ಹೇಳುದು ನನಗೆ. ಅಯ್ಯೋ ದೇವ. ಈಗ ಇವರಿಬ್ಬರು ನನ್ನ ಹಿಂದೆ ಬರೋದು. ಬುಳ್ಳ ಇರುವಾಗ ಇವರೆಲ್ಲ ಇವರೆಲ್ಲ ಒಟ್ಟಿಗೆ. ನಾನು ನೀರು ಕೊಡೋದಿಲ್ಲ, ಅವರು ಆಟ ಆಡೋದು. ನೀವು ಬ್ಲಾಗಲ್ಲಿ ನೋಡ್ತಾ ಇರ್ಬೋದು. ನಾನು ಬಟ್ಟೆ ಹೋಗುವಾಗ ಬಟ್ಟೆ ಅಲ್ಲಿ, ನಾನು ಎಂತ ಕೆಲಸ ಮಾಡ್ತೇನೆ ಆವಾಗ ಅಲ್ಲಿ, ಮತ್ತೆ ಎಲ್ಲಿ ಹೋಗ್ತಾ ಇರಲಿಲ್ಲ. ಈಗ ಇವರಿಬ್ಬರೀಗ ನನ್ನ ಹಿಂದೆ ಇರೋದು, ಬಿಡಲೇ ಇಲ್ಲ. ನೋಡ್ಬೋದು, ನಿನ್ನೆ ಕೂಡ ಬಿಡಲಿಲ್ಲ ಅಂದರೆ ಸ್ವಲ್ಪ. ಮತ್ತೆ ಸಾಯಂಕಾಲ ಹೊತ್ತಿಗೆ ಉಂಟಲ್ಲ ಅಂಗಳದಲ್ಲಿ ಸ್ವಲ್ಪ ಹೊತ್ತು ಬಿಡ್ತೇನೆ, ಸಾಕು. ಈಗ ಚಹಾ ಕುಡಿತೇನೆ, ಇದು ನನ್ನ ಚಾನೇ ಕುಡಿಯೋದಾಯ್ತು ಆಯ್ತಾ. ಅದು ಎಲ್ಲ ಉಂಟಲ್ಲ, ಜಾಸ್ತಿ ಫೀಲಿಂಗ್ ಆದರೆ ಹೋಗಿ ಬಾರಲ್ಲಿ ಕುಡಿತಾರಲ್ಲ, ಆ ರೀತಿ. ಈ ಥರ ನಾನು ತಿನ್ನೋದು ಕಡಿಮೆ ಆಗಿದೆ. ಈಗ ಒಂದು ಡಮ್ ಚಹಾ ಕುಡಿಯೋದು ಬೇಜಾರಾಗ್ತಾ ಇರ್ತದೆ ಮನಸ್ಸಲ್ಲಿ ಆಯ್ತಾ. ಕರ್ಮ. ದೇವರು ಒಮ್ಮೆ ನಮಗೆ ಯಾರನ್ನಾದರೂ ಒಂದು ಪ್ರಾಣಿಯಾಗಲಿ ವ್ಯಕ್ತಿಗಳನ್ನಾಗಲಿ ಪರಿಚಯ ಮಾಡೋದು ಯಾಕೆ, ಮತ್ತು ನಮ್ಮಿಂದ ದೂರ ಮಾಡೋದು ಯಾಕೆ ಅಲ್ಲ. ಅಮ್ಮನನ್ನು ನೋಡಿ ಹೌದಾ, ನಿದ್ರೆನಾ? ತರಕಾರಿ ದಾದೋನು ನೀರು ಕುರಿಯೇ ಏನಿಲ್ಲ ಉಂಟಾ? ಜಾಲಡ್ತೆ ನೀರು ಕೊರಿಯೇ ಕುಂಟಾರ್ದಿಯೇ ಲತನೆಜ್ ಮುಂದೆ ಜಾಸ್ತಿ ಆಗಿದೆ ಅಂತ ಹೇಳಿ ನಾನು ಸ್ವಲ್ಪ ಹೈಯಲ್ಲಿ ಇಟ್ಟಿದ್ದೆ. ಈಗ 4 ಲೀಟರಲ್ಲಿ ಇಡ್ತೇನೆ. ನೋಡುವ 98 ಆದ. ಮತ್ತೊಂದು ಏನು ಗೊತ್ತಿಲ್ಲ, ಇವನಿಗೆ ಬ್ಲ್ಯಾಕಿಗೆ ಉಂಟಲ್ಲ ಆಗ ತುರಿಸುವ ಒಂದು ಕಾಯಿಲೆ ಸ್ಟಾರ್ಟ್ ಆಗಿದೆ. ತುರಿಸ್ತಾ ಇರೋದು ಇವನು ಕೂಡ. ಅದೇನು ಇಲ್ಲಿ ಎಲ್ಲ ಟಿಕ್ಸ್ ಅಂತ ಹೇಳ್ತಾರಲ್ಲ, ಅದೊಂದು ತುಳುವಲ್ಲಿ ಅದಕ್ಕೆ ಅಂತ ಹೇಳ್ತಾರೆ ಅಂದರೆ ಉಣ್ಗು ಅಂತ ಹೇಳ್ತಾರೆ. ಅದು ತುಂಬ ಆಗಿದೆ ಗೈಸ್. ನಾನು ತುಂಬ ತೆಗೆದೆ. ಈಗ ಅದನ್ನು ತೆಗೆದು ಕಡಿಮೆ ಆಗೋದಲ್ಲ, ಅದು ಕ್ಲಿನಿಕ್ಕಿಗೆ ಒಮ್ಮೆ ಹೋಗಬೇಕು ನನಗೆ. ನೋಡುದು ನಾನು ಯಾವಾಗ ಹೋಗುದು ಅಂತ, ಹೋಗಿ ಬರಬೇಕು ಗೈಸ್. ನೋಡಿ ಇವತ್ತು ಸಿಕ್ಕಿದ ತರಕಾರಿ ಬೆಂಡೆಕಾಯಿ ಒಂದು ಸಿಗ್ತಾ ಉಂಟು ಡೈಲಿ. ಈಗ ಇವತ್ತು ಬೆಂಡೆಕಾಯಿ ಮಾಡ್ತಾ ಇಲ್ಲ. 3 ಗಂಟೆ ಆಗ್ತಾ ಬಂತು ಗೈಸ್. ನಾನೊಂದು ಪಿಂಕಿಯ ಮನೆಗೆ ಹೋಗ್ತಾ ಇದ್ದೇನೆ. ಅವಳು ಬರದೆ 1 ವಾರ ಕಳಿತು. ಹಾಗೆ ನಾನು ಹೋಗಿ ಮಾತಾಡಿ ಬರುವ, ಹೇಗಿದ್ದಾಳೆ ನೋಡುವ ಅಂತ ಹೋಗ್ತಾ ಇದ್ದೇನೆ. ನಾನು ಬಂದೆ ಗೈಸ್, ಹೋಗಿ ಸ್ವಲ್ಪ ಹುಷಾರಿರಲಿಲ್ಲ ಅಂತೆ. ಈಗ ಬುಳ್ಳ ನಾನು ಇಲ್ಲಿ ಮಣ್ಣು ಮಾಡಿದ್ದು, ಅಲ್ಲಿ ಕೂಡ ನಾನು ಅದನ್ನೇ ಮಾತಾಡಿ ಬಂದದಾಯ್ತು. ಸ್ವಲ್ಪ ಸಪುರಾಗಿದೆ ಅಂತ ಹೇಳ್ತಿದ್ದಲ್ಲ, ಸಪುರ ಆಗ್ಬೋದು. ನಾನು ಸರಿ ಕಟ್ಟಿ ಊಟ ಮಾಡದೆ, ಹುಷಾರಿರದಾಗನೇ ಮಾಡಲಿಲ್ಲ. ಅದಲ್ಲದೆ ಮತ್ತೆ ಕೂಡ ಡಲ್ ಅದೇ ಗೈಸ್. ಟೈಮ್ 4 ಗಂಟೆ ಆಯಿತು. ಈಗ ನಾವು ನಾಯಿ ಕೊಂಡು ಹೋಗೋಯ್ತು. ನಮ್ಮ ಬೆಕ್ಕುಗಳನ್ನು ಹೊರಗಡೆ ಬಿಟ್ಟೆ, ಸ್ವಲ್ಪ ಹೊತ್ತು ಹೊರಗಡೆ ಇರಲಿ ಅಂತ ಹೇಳಿ. ಈಗ ನಾವು ಬ್ಲ್ಯಾಕಿಯನ್ನು ವಾಕಿಂಗ್ ಕೊಂಡು ಹೋಗುವ. ಬ್ಲ್ಯಾಕಿ ಅಂತಲ್ಲ, ಇಬ್ಬರನ್ನು. ನಾಳೆ ಗೈಸ್, ನಾಳೆ ಆದರೆ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಉಂಟು. ಇವನಿಗೆ ತುಂಬ ಟಿಕ್ಕಾಗಿದೆ ಗೈಸ್, ನಿಮಗೆ ನಾನು ತೋರಿಸ್ತೇನೆ. ಈಗ ಪೌಡ್ರೆಲ್ಲ ಹಾಕಿದೆ, ಆದರೂ ತುಂಬ ಟಿಕ್ಕಾಗಿ ಈಗ ಗಜ್ಜೆಲ್ಲ ಆಗಿದೆ ಇಲ್ಲಿ ಕಿವಿ ಹತ್ರ ಎಲ್ಲ ನೋಡೋದು. ಮತ್ತು ಹೇರ್ ಫಾಲ್ ಆಗ್ತದೆ ಈಗ ನೋಡ್ಬೋದು ನೀವು. ಇದೆಲ್ಲ ಬರೋದು ಅದಕ್ಕೇನೆ, ಹೇರ್ ಫಾಲ್ ಆಗಿ. ಇವನ ಒಂದು ಮೇಲೆ ಏನಾಗಿದೆ ಅಂತ ಇದಕ್ಕೆ ಕೇರ್ ತುಂಬ ಒಂದು ಇಂಪಾರ್ಟೆಂಟ್. ನಾನು ಅಮ್ಮನ ಹೆಲ್ತ್ ಸರಿ ಇಲ್ಲದ್ಮೇಲೆ ನನಗೆ ಕೇರ್ ತೊಗೊಳ್ಳಿಕ್ಕೆ ಆಗಲಿಲ್ಲ. ಅವನದು ಕೂಡ ಹಾಗೆ ಆಗಿದೆ. ಇಲ್ಲಿಂದ ಅದು ಟಿಕ್ ಉಂಟಲ್ಲ, ಸೀದಾ ಬಂದು ಅವನ ಮೇಲೆ ಕೂಡ ಹೋಗಿದೆ. ಹಾಗೆ ಈಗ ನಾವು ಹಾಕೊಂಡು
ಚಂದ ಅಲ್ವಾ, ಎಷ್ಟು ಚಂದ ಮಾರಿ ಹೂ ನೋಡಿ. ದೇವರಿಗೆ ಹಾಕಿ ಕೂಡ ಚಂದ, ನೋಡ್ಲಿಕ್ಕೆ ಕೂಡ ಚಂದ ಆಯ್ತು. ನಮ್ಮ ಮನೆಯಲ್ಲಿ ಇಲ್ಲ ಇದಂಥದ್ದೆಲ್ಲ. ಒಂದು ಬೇಲಿಗೆ ನಟ್ರೆ ಒಳ್ಳೆಯದು, ಎಷ್ಟು ಹೂವು ಆಗ್ತದೆ. ಹಾಗೆ ಹೋಗುದು ನಾವು. ಇವಾಗ ಗೊತ್ತುಂಟಲ್ಲ ನನಗೆ ತುಂಬ ಗ್ಯಾಸಿನ ಸಮಸ್ಯೆ ಎಲ್ಲ ಬರ್ತಾ ಉಂಟು. ಅಂದರೆ ನಮ್ಮ ಹತ್ರ ಇಂಡಕ್ಷನ್ ಸ್ಟವ್ ಅಂತದಂತ ಎಂತ ಇಲ್ಲ. ಆದರೆ ಎಂತ ಗೊತ್ತಾ, ನಮಗೆ ಪ್ರಮೋಷನ್ಗೆ ಬಂದಂಥ ಎಲ್ಲ ಐಟಮ್ ಉಂಟು, ಅದು ಕರೆಂಟಲ್ಲಿ ಮಾಡೋದು. ಅದಕ್ಕೆ ಅದನ್ನು ಮೂಲೆಯಲ್ಲಿ ಹಾಕಿ ಇಟ್ಟಿದ್ದೆ ಆಯಿತಾ, ಯೂಸ್ ಮಾಡೋದು ಬೇಡ ಅಂತ. ಆದರೆ ಈಗ ಯೂಸ್ ಮಾಡೋ ಪರಿಸ್ಥಿತಿ ಬಂದಿದೆ, ಹಾಗೆ ಇದನ್ನೆಲ್ಲ ತೆಗೆದೆ. ಇದೆಂತ ಗೊತ್ತಾ, ಇದು ಒಂದು ಮೊಟ್ಟೆ ಬೇಯಿಸುವಂಥದ್ದು. ಇದನ್ನು ನೋಡಿರ್ಬೋದು, ಇದು ತೊಳೆದೆಲ್ಲ ಇಟ್ಟದೀಗ ನಾನು. ಈಗ ಇದರಲ್ಲಿ ಎಷ್ಟು ಮೊಟ್ಟೆ ಬೇಯಿಸ್ಬೋದು ಗೊತ್ತುಂಟಾ? ಈಗ 1 2 3 4 8 ಮೊಟ್ಟೆ ಬೇಯಿಸ್ಬೋದು ಇದರಲ್ಲಿ. ಆಟೋಮೆಟಿಕ್ ಇದು ಆಫ್ ಕೂಡ ಆಗುತ್ತೆ. ಸ್ವಲ್ಪ ನೀರು ಹಾಕ್ಲಿಕ್ಕೆ, ಬಾಯ್ಲಿಗೆ ನೀರು ಹಾಕಿ ಇಡ್ಲಿಕ್ಕೆ ಇದರಲ್ಲಿ ಮೊಟ್ಟೆ ಬೇಯಿಸ್ಬೋದು. ಹಾಗೆ ಇದನ್ನು ತೆಗೆದಿಟ್ಟೆ. ಮತ್ತು ಇದು ಹೇಗೂ ಗೊತ್ತುಂಟಲ್ಲ ನಿಮಗೆ, ಮೊನ್ನೆ ರೀಸೆಂಟಾಗಿ ನಾನು ವಿಡಿಯೋದಲ್ಲಿ ಹಾಕಿದ್ದೆ. ಇದರಲ್ಲಿ ಚಹಾ ಮಾಡ್ಬೋದು ಗೈಸ್, ಟೊಮೆಟೊ ಸಾರು ಮಾಡ್ಬೋದು, ಮತ್ತು ಬಿಸಿ ನೀರು ಇಡ್ಬೋದು. ನನಗೆ ಅಮ್ಮನಿಗೆ ಕುಡಿಲಿಕ್ಕೆಲ್ಲ ಗಡಿ ಗಡಿ ಬೇಕಾಗ್ತದೆ, ಅದನ್ನೆಲ್ಲ ಇದರಲ್ಲಿ ಮಾಡ್ಬೋದು. ಮತ್ತು ಇಂಥದ್ದೆಲ್ಲ ಈ ಮಾಂಸ ಬೇಯಿಸೋದು ಅದೆಲ್ಲ ನಾವು ಮಾಡೋದಿಲ್ಲ, ಬೇಕಾದರೆ ಮಾಡ್ಬೋದು. ಅದಕ್ಕೆ ತೆಗೆದಿಟ್ಟೆ, ಸ್ವಲ್ಪ ನಮಗೆ ಇದು ಗ್ಯಾಸ್ ಉಳಿತಾಯ ಆಗಲಿ ಅಂತ. ಹಾಗೆ ಕರೆಂಟಲ್ಲೇ ಮಾಡೋದಲ್ಲ ಅದು ಕೂಡ, ಹಾಗಾಗಿ ಎಲ್ಲ ಒಂದೇ, ನಾವು ಈ ಗ್ಯಾಸಲ್ಲೇ ಮಾಡೋದು ಬೇಡ. ಸ್ವಲ್ಪ ಹೇಗೂ ಕರೆಂಟ್ ಬಿಲ್ ಬರ್ತದೆ, ಒಂದು 500 ರೂಪಾಯಿ ಜಾಸ್ತಿ ಬಂದರೆ ಪರವಾಗಿಲ್ಲ, ಬರಲಿ. ಹಾಗಾಗಿ ಶೆಕೆಗೆ ನೋಡಿ ಅವನು ಇಲ್ಲಿ ಮಲಗಿದ್ದಾನೆ ಅಂತ. ಬುಳ್ಳ ಇಲ್ಲದೆ ಎಲ್ಲಿ ಹೋಗುದೇ ಇಲ್ಲ ಇದೆ ಈಗ ಅವರು ಹೊರಗಡೆ, ಇಲ್ಲದೆ ಹೊರಗಡೆನೇ ಸುತ್ತಾ ಇದ್ರು. ಕರೆಂಟ್ ಇರ್ಲಿಲ್ಲ ಇವತ್ತು, ಹಾಗೆ ಹೀಗೆ ಬಂದದ್ದು. ಹಾಗೆ ಈಗ ಆಕ್ಸಿಜನ್ ತಗೊಳ್ತಾ ಇದ್ದಾರೆ. ಏತುಂಡು ಪಲ್ಸ್ ಕ್ಲಿಯರಾ? ಇದು ಏತುಂಡು ಅಥವಾ ಏನು ಚೂರು ಲೀಟರ್ ಕಮ್ಮಿ ಮನ್ಪ ಬೋಡಂಡ ಜಾಸ್ತಿ ಇತ್ತನ. ಇದು ಈಗ 4 ಲೀಟರಲ್ಲಿ ಉಂಟು ಗೈಸ್. 97 ಉಂಟಾ? ಹಾಗಾದ್ರೆ ಇದನ್ನು 3 ಲೀಟರ್ಗೆ ಇಡುವ ಈಗ. ಮತ್ತೆ ಮೊನ್ನೆ ಡಾಕ್ಟರ್ ಹೇಳಿದ್ದಾರೆ, ಇದು ಉಂಟಲ್ಲ, ಇದನ್ನು ಈ ಒಂದು ಮಿಷಿನ್ ಅನ್ನು ನಾನು ಕೂಡ ತಗೊಳ್ಬೋದು ಅಂತ, ಏನು ತೊಂದರೆ ಇಲ್ಲ ಅಂತ. ಅಂದ್ರೆ ನಮ್ಗೆ ಇಲ್ಲಿ ಎಲ್ಲ ಒಂಥರ ಉಸಿರಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ. ಮತ್ತದು ಎಂತ ಗೊತ್ತಾಗೈತೆ, ಮಳೆ ಸ್ಟಾರ್ಟ್ ಆಗ್ಲಿಲ್ಲ ಸರಿ ಕಟ್ಟೆ, ನಮ್ಮ ಮನೆಯಲ್ಲಿ ವಿಂಡೋಗಳಲ್ಲಿ ಬಟ್ಟೆ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಇಲ್ಲಿ ಒಂದು ಪ್ಯಾಂಟ್, ಅಂದ್ರೆ ಮಳೆ ಸ್ಟಾರ್ಟ್ ಆಗುವಾಗ ಇನ್ನು ನಮ್ಮ ಮನೆಯಲ್ಲಿ ಎಲ್ಲ ಕಡಿರ್ತದೆ. ವಿಂಡೋಸ್ ಇಂದ ಹಿಡಿದು ಅಲ್ಲಿ ಕಿಟಕಿ ಎಲ್ಲ ಕಡಿರ್ತದೆ, ಶಾಮಿಯಾನ ತರ. ಮಲ್ಕೊಳ್ಳೋದು ಗೈಸ್, ಮಲ್ಕೊಳ್ಳೋ ಮೊದಲು ನಮ್ಮ ಕಮೆಂಟ್ ರೀಡ್ ಮಾಡಬೇಕು, ಮಾಡುವ. ಈಗ ವೆಯ್ಟ್ ಮಾಡೋದು ಅಂತ ನಾನು ಅಲ್ಲಿ ಮಲ್ಕೊಳ್ಳೋದಾಗ ನಾನು ಈಗ ಕೂಡ ಇದು ಚಾಪೆ ಎಲ್ಲ ಎಂತ ಆಗ್ತಾ ಇಲ್ಲ. ಅಮ್ಮ ಈಗ ಚಾಪೆಯಲ್ಲಿ ಮಲಗ್ತಿದ್ದಾರೆ. ಅಮ್ಮ ಮಿತ್ತಿ ಚೆಪ್ಪಲಿ ಹಾ ಮಿತ್ತಿ ಚೆಪ್ಪೆರದಾನೆ ಮಂಚಾಡು ಅಂದ್ರೆ ಶೀತ ಉಂಟಂತಾನೆಲ್ಲ, ಚಳಿ ಆತೈತಿ, ಚೂರು ಚೂರು ಚಳಿ ಶುರು ಆತ. ಸರಿ, ನಾವು ಕಮೆಂಟ್ ಓದುವ ಗೈಸ್. ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ, ಓದುವ. ಭಾರತಿ ಬಂಗೇರ್ ಅಂತ ಅವರು ಯಾವಾಗಲೂ ಹೇಳಿದ್ದಾರೆ, ಆಯ್ ಸಂಧ್ಯಾ, ಹೊಸತು ಯಾರು ಕಮೆಂಟ್ ಮಾಡುವುದಿಲ್ಲ, ಹೇಳಿದ್ದಕ್ಕೆ ಮಾಡಿದೆ. ಆ್ಯಕ್ಚುಲಿ ನಿಮ್ಮ ಹಾರ್ಡ್ ವರ್ಕ್ ನನಗೆ ತುಂಬ ಲೈಕ್, ಲವ್ ಯು ಸೋ ಮಚ್ ಸಂಧ್ಯಾ. ವಾ ಥ್ಯಾಂಕ್ ಯು ಸೋ ಮಚ್. ಅವರು ಇದಕ್ಕಿಂತ ಮುಂಚೆ ಕಮೆಂಟ್ ಇಲ್ಲ ಗೈಸ್, ಮಾಡಲಿಲ್ಲ ಆಯಿತಾ, ಫಸ್ಟ್ ಕಮೆಂಟ್. ತುಂಬ ಜನ ಗೊತ್ತು ನನಗೆ, ಕಮೆಂಟ್ ಮಾಡದೆ ವೀಡಿಯೋ ನೋಡೋರಿದ್ದಾರೆ, ಮತ್ತು ಲೈಕ್ ಕೊಟ್ಟು ವೀಡಿಯೋ ನೋಡಿದವರಿದ್ದಾರೆ, ಕೆಲವರು ಕಮೆಂಟ್ ಮಾಡಿ ವೀಡಿಯೋ ನೋಡೋರಿದ್ದಾರೆ, ನೋಡ್ತಾರೆ ಮಾತ್ರ. ಅದೇ ಅಲ್ಲ ಬೇಕಾದದ್ದು. ಆ್ಯಸೀಸ್ ಅಂತೇಳಿ, ಸಿಸ್ ಐ ವಾಚ್ ಯುವರ್ ಲಾಗ್ ಎವ್ರಿ ಡೇ, ಲವ್ ಯು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಟು. ಅನನ್ಯ ಕೆ ಅಂತೇಳಿ, ಎಷ್ಟೇ ಸವಾಲು ಬಂದರೂ ಅದನ್ನು ಧೈರ್ಯದಿಂದ ಎದುರಿಸುತ್ತೀರಿ. ನಿಮ್ಮನ್ನು ನೀವು ನಿಮ್ಮ ಅಮ್ಮನ ಮೇಲೆ ತೋರಿಸುವ ಪ್ರೀತಿ ಕಾಳಜಿ ನೋಡುವಾಗ ಖುಷಿ ಆಗ್ತದೆ. ಅಮ್ಮ ಬೇಗ ಹುಷಾರಾಗಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಉಂಟಲ್ಲ ಪಾಸಿಟಿವ್ ಮೈಂಡ್, ಒಂದು ಸ್ವಲ್ಪ ಪಾಸಿಟಿವ್ ಆಗ್ತದೆ. ಎಂತಾಯಿತು ಎಲ್ಲ ಕಮೆಂಟ್ ಒಳ್ಳೆದುಂಟು, ಅದರಲ್ಲಿ ಒಂದು 4-5 ಪಿಕ್ ಮಾಡ್ತಿದ್ದೇನೆ ಹಾಗೆ. ವಿನಯ ಶೆಟ್ಟಿ ಅಂತ, ನಿಮಗೆ ಕೃಷ್ಣದೇವರ ದಯೆ ಇದೆ.
ಅದೌದು 100%. ನಾನು ಎಲ್ಲಿವರೆಗೆ ಮುಳುಗುವ ಪರಿಸ್ಥಿತಿ ಬಂದರೂ ಉಂಟಲ್ಲ, ಎತ್ತುತ್ತಾರೆ, ಎಲ್ಲರನ್ನೂ ಎತ್ತುತ್ತಾರೆ, ನನ್ನನ್ನಂತಲ್ಲ. ದೇವರು ಹಾಗೆ ನಮ್ಮ ಕರ್ಮ ನಾವು ಮಾಡಲೇಬೇಕು. ಇದೆಲ್ಲ ನನ್ನ ಜೀವನದಲ್ಲಿ ಆಗ್ತಾ ಉಂಟಲ್ಲ, ಎಲ್ಲ ನನ್ನ ಕರ್ಮ ಅಷ್ಟೆ. ಒಂದು ಹೇಳ ನಾನು, ಎಂತ ಗೊತ್ತಾ, ನಾವು ಬೇರೆಯವರಿಗೆ ಎಂತಾದ್ರೂ ಕಷ್ಟ ಸಿಗುವಾಗ ಎಲ್ಲರೂ ಹೇಳ್ತಾರೆ ಎಂತ ಗೊತ್ತಾ, ಅವರ ಕರ್ಮ, ಮಂತಿನ ಕರ್ಮ, ನೀವು ನೋಡಿರ್ಬೋದು, 6 ಮಂತಿನ ಕರ್ಮ ಹಾಗೆಲ್ಲ. ಆದರೆ ನಮಗೆ ಕಷ್ಟ ಬರುವಾಗ ನಾವು ಎಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇರುವುದಿಲ್ಲ, ನಮ್ಮ ಕೂಡ ಕರ್ಮ ಅಂತೇಳಿ. ನಾವು ಅವಾಗ ಎಂಕು ದಯೆ ಮಾರೆ ಇಂಚಾಪು, ನನಗೆ ಯಾಕೆ ಹೀಗೆ ಆಗ್ತದೆ ಅಂತ ಹೇಳ್ತೇವೆ. ನಿಜವಾಗಿ ನಮ್ಗೆ ಏನಾಗ್ತದೆ ಅದು ಕೂಡ ನಮ್ಮ ಕರ್ಮನೇ ಅಷ್ಟು. ಕರ್ಮ ಭೂಮಿ ಅಂತ ಹೇಳ್ತೇವಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಪೂರ್ಣಿಮಾ ಪ್ರಸಾದ್ ಕಮೆಂಟ್ ಮಾಡಿದ್ದಾರೆ, ಗಾಡ್ ಬ್ಲೆಸ್ ಯು ಸಂಧ್ಯಾ, ದೇವರ ಈರ್ನ ಕೈ ಬಿಟ್ಟಿದ್ದಾರೆ ಐಕೆ ಅನ್ಎಕ್ಸ್ಪೆಕ್ಟೆಡ್ ಇರಿಗೆ ಫೈನಾನ್ಷಿಯಲ್ ಹೆಲ್ಪ್ ತಿಕ್ಕೊಂಡು. ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಮಾರೆ. ನಾನು ಯಾರನ್ನು ಓದಲಿ ಯಾರನ್ನು ಬಿಡಲಿ ಅಂತ ಆಗಿದೆ ಆಯಿತಾ, ಅಷ್ಟೆಲ್ಲ ಒಳ್ಳೊಳ್ಳೆ ಕಮೆಂಟ್ ಉಂಟು. ಮತ್ತು ತಮೀನ್ ಸಾಬಿತ್ ಅಂತ ಕಮೆಂಟ್ ಮಾಡಿದ್ದಾರೆ. ಅವ್ರು ಏನಂದರೆ, ಆಕ್ಸಿಜನ್ ಕರೆಂಟ್ ಫ್ರೀ ಇರುತ್ತೆ, KSCBಯಲ್ಲಿ ಮಾತಾಡಿ ಪಲಿಟಿವ್ ಕೇರ್ನವರ ಬಂದು ಫ್ರೀ ಬಿಲ್ ಮಾಡ್ತಾರೆ, ನಮ್ಮ ಕೇರಳದಲ್ಲಿ ಹಾಗೆ, ನೀವು ಒಂದು ಕೇಳಿ ನೋಡಿ ಪಂಚಾಯತ್ ಮೆಂಬರ್ ಹತ್ರ ಅಂತ. ನನಗೆ ಇಲ್ಲಿಯೇನೋ ಡೌಟ್ ಗೈಸ್, ಎಲ್ಲ ಫ್ರೀ ಸಿಗೋದು ಅದು ಇದು, ಕರ್ನಾಟಕನ ಇಲ್ಲಿ ಎಂತ ಅಂಥದ್ದು ಇಲ್ಲ ಫೆಸಿಲಿಟಿ, ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ. ಮತ್ತೆ ಕೂಡ ನೋಡುವ, ಯಾವಾಗಾದರೂ ಹೋದರೆ ಕೇಳಿ ನೋಡ್ತೇನೆ ನಾನು. ನಮಗೆ ಫ್ರೀ ಬಿಟ್ಟು ಮೊದಲೆಲ್ಲ ಒಂದು ಸ್ಟಾರ್ಟಿಂಗ್ 3 ಮಂತ್ ಕರೆಂಟ್ ಫ್ರೀ ಇತ್ತು, ಮತ್ತೆ ಈಗ ಆ ಫ್ರೀಯನ್ನು ಡಬಲ್ ತೊಗೊಳ್ತಿದ್ದಾರೆ ನನ್ನ ಹತ್ರ ಎಲ್ಲ ಸೇರಿಸಿ. ನನಗೆ ಫ್ರೀ ಬೇಡಿತ್ತು ಮಾರೆ, ನಾನು ಆಗ ಹಣ ಕಟ್ತಾ ಇದ್ದೆ ಸುಮ್ಮನೆ. ರೂಪಕೋಟೆನಂತ ಟೆನ್ಷನ್ ಮಲ್ಪೊರ್ಚಿ ಏರ್ಲ ಇಜ್ಜನಿನಕಲು ದೇವೇರಿ ಯಾನುಳ್ಳೆ ಪಂತೇರಿಗೆ ಅಂಚ ದೇವೇರು ಉಳ್ಳೇರಿ ಅಮ್ಮ ಹುಷಾರಾಗಿಸಿ ಇಲ್ಲ ಗಿಸಿ ಯಾರಿಲ್ಲ ಅಂತ ಟೆನ್ಷನ್ ನನಗೆ ಈಗೆಲ್ಲ ಆಗುದಿಲ್ಲ. ಈಗ ನನಗೆ ಲೈಫ್ ಅರ್ಥ ಆಗಿದೆ ಅಲ್ಲ, ಯಾರಿಗೂ ಯಾರಿಲ್ಲ ನಿಜವಾಗ್ಲೂ. ನಾವು ಇದೊಂದು ಕ್ಯಾರೆಕ್ಟರ್ ಗೊತ್ತಾಯ್ತಾ, ಇಲ್ಲಿ ಬಂದಿದ್ದೇವೆ, ನಾವು ಒಂದು ಕರ್ಮ ಮಾಡ್ತೇವೆ ಹೋಗ್ತೇವೆ ಅಷ್ಟೇ, ಮತ್ತೇನಿಲ್ಲ ಲೈಫಲ್ಲಿ. ಹೇಗೆ ಹುಟ್ಟಿದ್ವಿ ಅಂತ ಬರೋದಿಲ್ಲ, ಹೇಗೆ ಸಾಹಿತ್ಯವಂತ ಕೂಡ ಇಲ್ಲ, ಆ ನಡುವೆ ನಾವು ಬದುಕ್ತೇವಲ್ಲ ಅದು ಮುಖ್ಯ ಅಷ್ಟೆ. ಕೆಲವರಿಗೆಲ್ಲ ಎಲ್ಲ ಇದ್ದು ಯಾರು ಇರುವುದಿಲ್ಲ, ಅಂಥ ಪರಿಸ್ಥಿತಿ ಇಲ್ಲಲ್ಲ ನನಗೆ, ಅಷ್ಟು ಸಾಕು. ಅದರಲ್ಲೂ ಒಂದು ಪಾಸಿಟಿವ್ ಅದೊಂದು ಉಂಟಲ್ಲ, 100 ಮಕ್ಕಳ ತಾಯಿ ಅಂತೆ ರೋಡಲ್ಲಿದ್ದರಂತೆ, ಒಂದು ಹೆತ್ತವರು ಅವರು ಮನೆಯಲ್ಲಿ ನೋಡ್ಕೊಂಡ್ರಂತೆ. ಹಾಗೆ ಅಂದರೆ ಎಲ್ಲರೂ ಕೆಲವರು ಎಲ್ಲರೂ ಇದ್ದು ಯಾರು ಇರುವುದಿಲ್ಲ, ಆ ರೀತಿ ಬದುಕುವುದಕ್ಕಿಂತ ಪರವಾಗಿಲ್ಲ, ಇನ್ನು ಮುಂದೆ ಯಾರು ಇಲ್ಲ ಅಂತ ಹೀಗೆ ಬದುಕುವುದೇ ಬೆಟರ್. ಅದರಲ್ಲಿ ಏನು ನನಗೆ ಬೇಜಾರಿಲ್ಲ, ಇದು ಜೀವನ ಶಾಶ್ವತ ಅಲ್ಲ, ಅದಕ್ಕೋಸ್ಕರ ಬೇಜಾರಿಲ್ಲ. ಇಲ್ಲದ್ರೆ ಬೇಜಾರಾಗ್ತಿತ್ತು. ಶಾಶ್ವತವಾಗಿ ನಾನು ಹೀಗೇ ಇರ್ತೇನೆ ಅಂತ ಹೇಳಿದರೆ ಈ ಜೀವನ ನನಗೆ ಬೇಡಪ್ಪ. ಸಾಕು ಗೈಸ್, ತುಂಬ ಕಮೆಂಟ್ ಓದಿದೆ, ಇನ್ನು ನಾಳೆ ಹೋಗ್ತೇನೆ ಆಯಿತಾ. ಹಾಗೆ ನನಗೆ ಬುಳ್ಳ ಇಲ್ಲ ಅಂತ ಹೇಳಿದ್ದಲ್ಲ, ನನಗೆ ತುಂಬ ಬೇಜಾರುಂಟು, ತುಂಬ ಅಂದರೆ ತುಂಬ. ಆ ಬೇಜಾರು ಹೋಗ್ಲಿಕ್ಕೆ ಕೂಡ ಇನ್ನು ಇಲ್ವಾ ಏನು. ನಾಳೆ ಸ್ವಲ್ಪ ಮ್ಯಾಂಗ್ಳೂರಿಗೆ ಹೋಗ್ಬೇಕಂತ ಉಂಟು, ಅದು ನಾಳೆ ನೋಡುವ. ಹೊಸತ್ತು ವಿಡಿಯೋ ನೋಡ್ತಿದ್ರೆ, ಈ ಫೇಸನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ, ಇನ್ನು ಡೈಲಿ ನೋಡಲಿಕ್ಕೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡೈಲಿ ವ್ಲಾಗ್ ಆಗ್ತಾ ಇದ್ದೇನೆ, ಲೈಕ್ ಬಟನ್ ಒತ್ತಿ ಒಂದು ನನಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾಳೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.